ಸಂದೇಶದಲ್ಲಿ ಈಗಾಗಲೇ ಪ್ರಿಯ ಪ್ರಸಾದಣ್ಣ ಅವರು ಕರ್ತನ ದಾರಿಯನ್ನ ಸಿದ್ಧ ಮಾಡಿರಿ. ಹೌದು, ಹಳ್ಳ ಕೊಳ್ಳಗಳು, ಬೆಟ್ಟ ಗುಡ್ಡಗಳು, ಡೊಂಕಾದಂಥವುಗಳು, ಕೊರಕಲಾಗಿರುವಂತಹದ್ದು ಇದು ನಮ್ಮ ಜೀವಿತ. ಬಹುಶಃ ಮನುಷ್ಯರ ಗುಣಗಳು ಮನುಷ್ಯನನ್ನ ಪರಲೋಕಕ್ಕೆ ಬಾಧ್ಯರನ್ನಾಗಿ ಮಾಡ್ಲಿಕ್ಕಾಗಿ, ಪರಲೋಕದ ಎಲ್ಲ ಸಂಗತಿಗಳನ್ನ ಆತನು ತಿಳಿಸ್ಲಿಕ್ಕಾಗಿ, ಹಾಗೂ ಪಾಪದಿಂದ ತುಂಬಿದಂತ ಈ ಲೋಕಕ್ಕೆ ರಕ್ಷಕನಾಗಿ ಆತನು ಬಂದಂತದ್ದು ಇದೆಲ್ಲವೂ ನಮಗೆ ಗೊತ್ತುಂಟು. ಹಾಗೆ ಕಳೆದ ವಾರದಲ್ಲಿ ನಾನು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಿಂದ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಬಂದೆ. ಅದು ಮಧ್ಯದಲ್ಲಿ ನಾನು ಅದನ್ನ ಮುಗಿಸಿದೆ. ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಅದನ್ನ ಹಂಚಿಕೊಂಡು ನನ್ನ ದ ಟೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್, ಆತನ ಈ ಲೋಕದಲ್ಲಿ ಆತನ ಪ್ರಬೋಧನೆಗಳು, ಆತನ ಸಂದೇಶ, ಆತನ ಉಪದೇಶ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಮುಂದುವರಿಸಿಕೊಂಡು ನಾವು ಹೋಗುವಂತವರಾಗಿರೋಣ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಅದರ ಶಿರೋನಾಮ ಹೀಗಿದೆ: ಯೇಸು ಗಲಿಲಾಯದಲ್ಲಿ ಉಪದೇಶ ಮಾಡಿ ಕೀರ್ತಿ ಹೊಂದಿದ್ದು ಎಂಬುದಾಗಿ. ಹೆಸರು ಗಳಿಸಿದ್ದು, ಕೀರ್ತಿ ಎಲ್ಲರೂ ಬಯಸುವಂತಹದ್ದು. ಆದ್ರೆ ಯೇಸು ಸ್ವಾಮಿ ಕೀರ್ತಿಯನ್ನ ಆತನು ಬಯಸ್ಲಿಕ್ಕಾಗಿ ಆತನು ಬರಲಿಲ್ಲ, ಪ್ರಸಿದ್ಧನಾಗ್ಲಿಕ್ಕೆ ಆತನು ಬರಲಿಲ್ಲ. ನಿಜವಾದಂತಹ ಸಂಗತಿಗಳನ್ನ, ಅಲ್ಲಿಯವರೆಗೆ ಕೇಳದೆ ಇರುವಂತಹ ಸಂಗತಿಗಳನ್ನ ಆತನು ತಿಳಿಸ್ಲಿಕ್ಕಾಗಿ ಬಂದಂತವನು. ಬಹುಶಃ ಆತನ ಉಪದೇಶವನ್ನ, ಆತನ ಬೋಧನೆಯನ್ನ ಕೇಳಿದಂತ ಜನರು ಆತನಿಗೆ ಒಂದು ವೇಳೆ ಆತನ ಮಾತುಗಳು, ಆತನ ಸಂದೇಶ ಅದು ಬಹಳವಾಗಿ ಹಿಡಿಸಿದಂತಹ ಸಂದೇಶವಾಗಿತ್ತು. ಪ್ರಭಾವಿತರಾದರು. ಯೇಸು ಸ್ವಾಮಿಯ ಬೋಧನೆಯನ್ನ ಕೇಳಿದಂಥವರು ಪ್ರಭಾವಿತರಾದರು. ಮತ್ತೆ ಮತ್ತಾಯನು ಬರೆದ ಸುವಾರ್ತೆ 7:28 ನಾವು ನೋಡ್ತೇವೆ, ಯೇಸು ಈ ಮಾತುಗಳನ್ನ ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಅವನ ಉಪದೇಶಕ್ಕೆ ಆತನು ಆಶ್ಚರ್ಯಪಟ್ಟರು. ಯಾಕಂದ್ರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಧಿಕಾರವನ್ನ ಹೊಂದಿದಂಥವನು ಲೋಕಕ್ಕೆ ಆತನು ಬಂದಿದ್ದಾನೆ. ದೇವರ ಚಿತ್ತವನ್ನ ಆತನು ನೆರವೇರಿಸಲಿಕ್ಕಾಗಿ ಆತನು ಬಂದಿದ್ದಾನೆ. ಆತನು ಬಂದಂತ ಉದ್ದೇಶ ಕೊರಕಲಾಗಿರುವಂಥವರು, ಹಳ್ಳ ಕೊಳ್ಳಗಳಂತೆ ಇರುವಂಥವರು, ಗರ್ವದಿಂದ ಬೆಟ್ಟ ಗುಡ್ಡಗಳಂತೆ ಇರುವಂಥವರು, ಡೊಂಕಾಗಿರುವಂತ ಎಲ್ಲರನ್ನ ಸರಿಪಡಿಸ್ಲಿಕ್ಕಾಗಿ ಆತನು ಬಂದಿದ್ದಾನೆ. ಈಗ ಆತನ ಉಪದೇಶ ಜನರ ಹೃದಯವನ್ನ ಅದು ಹೊಕ್ಕಿದಂತ ಉಪದೇಶವಾಗಿತ್ತು. ಪ್ರಿಯರೇ, ಇವತ್ತು ನಾವುಗಳು ಅನೇಕ ವೇಳೆ ನಾವು ಅನ್ಕೋತೀವಿ, ನಾವು ಮಾಡುವಂತ ಈ ಒಂದು ಪ್ರಸಂಗ ಅಥವಾ ನಾವು ಮಾಡುವಂತ ಮೆಸೇಜ್ ಅನೇಕರು ಕೇಳಿ ನನ್ನ ಹೆಸರನ್ನ ನಾನು ಗಳಿಸ್ಕೊಳ್ಬೇಕೆಂಬುದಾಗಿ. ಆ ವಿಚಾರದಲ್ಲಿ ಒಂದು ವೇಳೆ ಆ ಕೀರ್ತಿಯನ್ನ ಹೊಂದ್ಲಿಕ್ಕಾಗಿ ಯೇಸು ಸ್ವಾಮಿ ಆತನು ಬರಲಿಲ್ಲ. ಇದು ನಮ್ಮ ಸ್ವಭಾವ. ನಾನು ಹೆಸರು ಗಳಿಸ್ಬೇಕು, ನಾನು ಹೆಸರನ್ನ ಹೊಂದಬೇಕು, ನಾನು ಎಲ್ಲರ ಬಾಯಲ್ಲಿ ಬರಬೇಕೋ, ಎಂಥ ಬೋಧಕರು, ಎಂಥ ಒಂದು ಮೆಸೇಜ್ ಕೊಡ್ತಾರೆ ಇವರು ಎಂಬುದಾಗಿ ಅಂದುಕೊಳ್ಳಬೇಕೆಂಬುದಾಗಿ ನಾವುಗಳು ಬಯಸುವಂತವರು. ಆದ್ರೆ ಯೇಸು ಸ್ವಾಮಿ ಎಂದು ಆ ಕೀರ್ತಿಯನ್ನ ಅಥವಾ ಪ್ರಸಿದ್ಧತನವನ್ನ ಆತನು ಬಯಸಿ ಬಂದಂತವನಲ್ಲ. ಆದರೆ ಜನರು ಆತನ ಸಂದೇಶಗಳನ್ನ ಕೇಳಿ, ಆತನ ಉಪದೇಶವನ್ನ ಕೇಳಿ ಸಾವಿರಗಟ್ಟಲೆ ಆತನನ್ನ ಹಿಂಬಾಲಿಸ್ತಾ ಬಂದರು. ಇದು ಆತನ ಹೆಸರು ಪ್ರಖ್ಯಾತಿಗೊಂಡಿತ್ತು. ಇದಾದ ನಂತರ ನಾವು ನೋಡ್ತೇವೆ, ನೋಡ್ರಿ, ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿನ ಪ್ರಾಂತ್ಯದವರಲ್ಲೆಲ್ಲ ಹಬ್ಬಿಕೊಂಡಿತು. ಆತನು ಅವರ ಸಭಾಮಂದಿರದಲ್ಲಿ ಬೋಧಿಸುತ್ತಾ ಬಂದನು. ಎಲ್ಲರೂ ಆತನನ್ನ ಹೊಗಳಿದರು. ಆತನ ವಾಕ್ಯಗಳನ್ನ ಕೇಳಿದಂಥವರು, ಆತನ ಮಾತುಗಳನ್ನ ಕೇಳಿದಂಥವರು, ಆತನ ಉಪದೇಶವನ್ನ ಕೇಳಿದಂಥವರು, ಆತನ ಸಂದೇಶವನ್ನ ಕೇಳಿದಂಥವರು ಹೊಸ ವಿಚಾರವಾಗಿ
ಅವರ ಹೃದಯಕ್ಕೆ ಅದು ತಾಗುವಂತ ರೀತಿಯಲ್ಲಿ ಯೇಸು ಸ್ವಾಮಿ ಆತನು ಮಾತಾಡಿದಂತ ಆ ಸಂಗತಿಗಳು ಒಂದು ವೇಳೆ ಇಡೀ ಗಲಿಲಾಯ ಪ್ರಾಂತದಲ್ಲಿ ಸಭಾಮಂದಿರಗಳಲ್ಲಿ ಆತನ ಹೆಸರು ಪ್ರಖ್ಯಾತಿಗೊಂಡಿತು ಎಂಬುದಾಗಿ ನಾವು ನೋಡ್ತೇವೆ. ಈ ಸ್ಟಾರ್ಟೆಡ್ ಇಸ್ ಮಿಷನ್, ಈ ಸ್ಟಾರ್ಟೆಡ್ ಇಸ್ ಟೀಚಿಂಗ್. ಆತನು ತನ್ನ ಈ ಒಂದು ಸಂದೇಶವನ್ನ ಆತನು ಪ್ರಾರಂಭ ಮಾಡಿದ. ಹೇಗೆ ಮಾಡಿದ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಈಗಾಗಲೇ ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ಅದು ಕೆಲವು ಸಂಗತಿಗಳು ಲೂಕನು ಬರೆಯುವಾಗ ಹಾಗೆ ಬರೆದ. ಮತ್ತೆ ಆತನು ಹೀಗೆ 16ನೇ ವಚನದಿಂದ ನಾವು ನೋಡ್ತೇವೆ, ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ನೋಡ್ರಿ ಪ್ರಿಯರೇ, ಹಿ ಇಸ್ ದ ಮಾಡೆಲ್ ಫಾರ್ ಅಸ್. ಆತನು ನಮಗೆ ಮಾದರಿಯಾಗಿರುವಂತ ಕರ್ತನು. ಹೇಳುವಂತ ಮಾತುಗಳು ಮಾತ್ರವಲ್ಲ, ಅದರ ಹಾಗೆ ಆತನು ನಡೆಯುವಂತವನು. ಬೋಧಿಸುವಂತವರು ಸಾಮಾನ್ಯವಾಗಿ ಬೋಧಿಸಬಹುದು, ಆದ್ರೆ ಬೋಧಿಸುವಂತವರು ಅಟ್ಲೀಸ್ಟ್ ಪ್ರಯತ್ನ ಮಾಡ್ಬೇಕು, ಹಾಗೆ ಇರಬೇಕು ಅನ್ನುವಂಥದ್ದನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಪ್ರಯತ್ನವಾದ್ರೂ ಮಾಡಬೇಕು. ನೋಡ್ರಿ, ಆತನು ಸಬ್ಬತ್ ದಿನವನ್ನ ಸಭಾಮಂದಿರಕ್ಕೆ ಆತನು ಹೋಗಿ, ಆತನನ್ನ ಯಾರು ಕೇಳಲಿಲ್ಲ. ಸಭಾಮಂದಿರದಲ್ಲಿ ನಾವು ನೋಡುವಾಗ ಶಾಸ್ತ್ರಿಗಳು, ಒಂದು ವೇಳೆ ಫರಿಸಾಯರು, ಯಾಜಕರು ಅಲ್ಲಿರುವಾಗ ಈತನು ಓದುವುದಕ್ಕೆ ಆತನು ಪ್ರಾರಂಭ ಮಾಡಿದ. ಯಾವುದನ್ನ ಓದುವುದಕ್ಕೆ ಪ್ರಾರಂಭ ಮಾಡಿದ? ಅಲ್ಲಿರುವಂತಹ ಧರ್ಮಶಾಸ್ತ್ರವನ್ನ ಕುರಿತು ಆತನು ಓದಲಿಕ್ಕೆ ಆತನು ಪ್ರಾರಂಭ ಮಾಡಿದ. ಪ್ರಿಯರೇ, ನಾನು ನಮ್ಮ ಯವನ ಮಕ್ಕಳನ್ನ ನಾನು ಕೇಳಿಸಿಕೊಳ್ಳುವಂತ ಯವನ ಮಕ್ಕಳು ಸಭೆಯಲ್ಲಿ ಒಂದು ವೇಳೆ ಬೋಧಿಸುವಂತವರು ಇಂಥ ವಾಕ್ಯಗಳನ್ನ ಓದ್ರಿ ಎಂಬುದಾಗಿ ಹೇಳುವಾಗ ಅನೇಕ ವೇಳೆ ಹಿಂಜರಿಕೆಯನ್ನು ನಾವು ಕಾಣ್ತೇವೆ. ಹಿಂಜರಿಕೆ. ನನ್ನ ಪ್ರಿಯ ಯವನ ಮಕ್ಕಳೇ, ಓದುವುದರಲ್ಲಿ ಆಸಕ್ತರಾಗಿರಬೇಕು. ದೇವರ ವಾಕ್ಯ ನಮಗೆ ಬೋಧಿಸುವಂತದ್ದಾಗಿದೆ. ಬೋಧಿಸುವಂತದ್ದು ಮಾತ್ರವಲ್ಲ, ಹಾಗೆ ನಡಿಲಿಕ್ಕೆ ನಮ್ಮನ್ನ ಪ್ರೇರೇಪಿಸುವಂತ ವಾಕ್ಯಗಳಾಗಿರ್ತವೆ. ಸಭೆಗಳಲ್ಲಿ ಓದುವಂತ ಪರಿಪಾಠ ಬಹುಶಃ ಕಾತುರದಿಂದ ಕಾಯ್ಬೇಕು. ಯಾವ ವಾಕ್ಯ ಹೇಳ್ತಾರೆ, ಯಾವ ವಿಷಯದಲ್ಲಿ ಅವ್ರು ಹೇಳ್ತಾರೆ, ನಾನು ಓದಬೇಕೆಂಬ ಕಾತುರದಲ್ಲಿ ಇರಬೇಕು. ಅನೇಕ ವೇಳೆ ಸಭೆಗೆ ಬರುವುದಿಲ್ಲ, ಒಂದು ರೀತಿಯಾದಂತ ನಿರಾಸಕ್ತಿ. ವಾಡಿಕೆಯ ಪ್ರಕಾರ ಆತನು ಸಬ್ಬತ್ ದಿನದಲ್ಲಿ ಮಂದಿರಕ್ಕೆ ಆತನು ಹೋಗಿ ಆತನು ಓದುವುದಕ್ಕೆ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತು ಏನೆಂದರೆ, ಮತ್ತೊಮ್ಮೆ ಗೂಢಾರ್ಥವಾಗಿ ಇರುವಂತಹ ಸಂಗತಿಗಳು ಲೂಕನು ಇಲ್ಲಿ ಬರಿತಾ ಇದ್ದಾನೆ. ಸರಳವಾಗಿರುವಂತಹ ಮಾತುಗಳು ಅನೇಕ ಅರ್ಥಗಳನ್ನ ಕೊಡುವಂತಹ ಈ ಮಾತುಗಳಾಗಿವೆ. ಅದೇನ್ ಬರ್ದಿದೆ ಎಂಬುದಾಗಿ ಹೇಳುವಾಗ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿ ಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಯೆಶಾಯನಿಗಲ್ಲ, ಯೆಶಾಯನ ಮೂಲಕ ದೇವರು ಆ ವಾಕ್ಯವನ್ನ ತನ್ನ ಮಗನಿಗಾಗಿ ಆತನು ಕಳಿಸಿಕೊಟ್ಟಿದ್ದಾನೆ. ಅದೇ ಮಗನು ಈಗ ಲೋಕಕ್ಕೆ ಬಂದಿರುವಂತ ಉದ್ದೇಶವನ್ನ ಆತನು ತಿಳಿಸ್ತಾ ಇದ್ದಾನೆ. ಮೊದಲನೇದಾಗಿ ನಾವು ಇಲ್ಲಿ ನೋಡುವಾಗ 14ನೇ ವಚನ, ಲೂಕನು ಬರೆದ ಸುವಾರ್ತೆ 14:4 ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ
ಆತನು ದೇವರ ಆತ್ಮವನ್ನ ಹೊಂದಿದಂಥವನು, ದೇವರ ಚಿತ್ತವನ್ನ ನೆರವೇರಿಸ್ಲಿಕ್ಕಾಗಿ ಬಂದಂಥವನು, ದೇವರ ಆಲೋಚನೆಗಳನ್ನ ಕಾರ್ಯಗತ ಮಾಡ್ಲಿಕ್ಕಾಗಿ ಬಂದಂಥವನು. ಆತನು ಹೇಳುವಂತ ಮಾತು, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಕರ್ತನ ಚಿತ್ತ ನನ್ನ ಮೇಲೆ ಇದೆ, ಯಾಕೆ ಕಳಿಸಿಕೊಟ್ಟಿದ್ದೇನೆ, ಯಾಕೆ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಅನ್ನುವಂಥದ್ದನ್ನ ಯೆಶಾಯನು ಕರ್ತನ ಆ ಒಂದು ವಾಕ್ಯವನ್ನ ಆ ವಾಕ್ಯದನ್ನ ತಿಳ್ಕೊಂಡಂತ, ದೇವರು ಹೇಳಿದಂತ ವಾಕ್ಯವನ್ನ ತಿಳ್ಕೊಂಡಂತ ಯೆಶಾಯನು ಆಗಲೇ ಕರ್ತನು ಬರುವಂತಹ ಉದ್ದೇಶವನ್ನ ಆತನು ತಿಳಿಸುವಂತವನಾಗಿದ್ದಾನೆ. ಯಾಕಂದ್ರೆ ಇದೇ ಯೆಶಾಯನು ಆತನ ಜನನವನ್ನ ಕುರಿತು ಆತನು ಬರೆಯುವಂತವನಾಗಿದ್ದಾನೆ. ಆತನ ಆಗಮನ ಹೇಗಿರ್ತದೆ ಅನ್ನುವಂಥದ್ದನ್ನೂ ಸಹ ಆತನು ತಿಳಿಸ್ತಾ ಬಂದ. ಅದೇ ಯೆಶಾಯನು ಬಂದಂತ ಕಾರಣವನ್ನ ಆತನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಈಗ ಆತನು ಹೇಳುವಂತವನು, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಲ್ಪಟ್ಟಂತವನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೆ. ನಾನು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಬಡವರು ಎಂಬುದಾಗಿ ಹೇಳುವಾಗ ಏನೂ ಇಲ್ಲದೆ ಇರುವಂತವರು, ಏನೂ ದಿಕ್ಕಿಲ್ಲದೆ ಇರುವಂತವರು, ಮುಂದೆ ಏನು ಅನ್ನುವಂಥದ್ದನ್ನ ತಿಳಿಯದೆ ಇರುವಂತವರು ಎಂಬುದಾಗಿ ನಾವು ಅಂದ್ಕೊಳ್ತೇವೆ. ಅಥವಾ ಆತ್ಮಿಕ ರೀತಿಯಲ್ಲಿ ನಾವು ನೋಡುವಾಗ ಕತ್ತಲೆಯಲ್ಲಿ ಜೀವಿಸುವಂತವರು ಅವರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ಒಂದು ಉದಾಹರಣೆ, ರೆಫರೆನ್ಸ್ ಉಂಟು. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಜೆಬುಲೂನ್ ಸೀಮೆ ಮತ್ತು ನೆಫ್ತಾಲಿ ಸೀಮೆ, ಯೋರ್ದೇನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಇದು ಯೇಸು ಸ್ವಾಮಿ ಆ ಜಬುಲೋನ್ ಮತ್ತು ನೆಫ್ತಾಲಿ, ಯೋರ್ದನ್ ಆಚೆ ಮತ್ತೆ ಗಲಿಲಾಯ ಸೀಮೆಯಲ್ಲಿರುವಂತ ಅನ್ಯ ಜನರಿಗೆ, ಕತ್ತಲಲ್ಲಿ ವಾಸಿಸ್ತಾ ಇದ್ದಂಥವರು, ಶುಭ ವರ್ತಮಾನವನ್ನ ಸಾರುವುದಕ್ಕಾಗಿ ದೇವರು ಆತನನ್ನ ಕಳಿಸಿದ. ಅಲ್ಲಿಯವರೆಗೆ ಅವರಿಗೆ ಯಾವುದು ಈ ಶುಭ ವರ್ತಮಾನ ಗೊತ್ತಿಲ್ಲ. ಮೆಸ್ಸಿಯನು ಬರ್ತಾನೆ ಅಷ್ಟೇ, ಮೆಸ್ಸಿಯನು ಬರ್ತಾನೆ, ಯಾವಾಗ ಬರ್ತಾನೆ, ಹೇಗೆ ಬರ್ತಾನೆ, ಯಾಕೆ ಬರ್ತಾನೆ ಗೊತ್ತಿಲ್ಲ. ಈಗ ಆ ಶುಭ ವರ್ತಮಾನವನ್ನ ಬಡವರಿಗೆ ಆತನು ತಿಳಿಸಬೇಕಾಗಿತ್ತು. ನಿರ್ಗತಿಕರು, ಅವರನ್ನ ಗಮನಿಸದೇ ಇರುವಂತವರು, ಅನ್ಯರು, ಅನ್ಯ ಜನಾಂಗದವರು, ಏನೂ ಗೊತ್ತಿಲ್ಲದೆ ಇರುವಂತವರಿಗೆ ಆ ದೊಡ್ಡ ಬೆಳಕಾಗಿ ಯೇಸು ಸ್ವಾಮಿ ಅವರಿಗೆ ಆತನು ಕಾಣಿಸಿಕೊಂಡ. ಆ ಕತ್ತಲಲ್ಲಿ ವಾಸಿಸಿದ ಆ ಸೀಮೆಯ ಜನರಿಗೆ ದೊಡ್ಡ ಬೆಳಕು, ಅದು ಮತ್ತೆ ಯಾರು ಅಲ್ಲ, ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು. ಆತನು ಈ ಲೋಕಕ್ಕೆ ಬಂದಂತದ್ದನ್ನ ಅದು ತಿಳಿಸುವಂತದ್ದಾಗಿದೆ. ಕಾರ್ಗತ್ತಲಾದಂತ ದೇಶದಲ್ಲಿ ಏನೂ ಶುಭ ಸಮಾಚಾರವೇ ತಿಳಿಯದೇ ಇರುವಂತ ಆ ಸೀಮೆಯ ಜನರಿಗೆ ಸೂರ್ಯೋದಯವಾಯಿತು, ಬೆಳಕಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಕತ್ತಲಲ್ಲಿ ಸಂಚರಿಸುತ್ತಾ ಇದ್ದಂತ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತ್ತು ಎಂಬುದಾಗಿ ಯೆಶಾಯನು ಬರಿತಾನೆ. ಅದನ್ನೇ ಮತ್ತಾಯನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾನೆ. ಆ ದೊಡ್ಡ ಬೆಳಕು ಯಾವುದು ಅಲ್ಲ. ನೋಡ್ರಿ, ಆದಿಕಾಂಡಗಳ ಪುಸ್ತಕ ಪ್ರಾರಂಭದ ವಚನ ನಾವು ನೋಡ್ತೇವೆ. ದೇವರು ಹೇಳಿದಂತ ಮಾತು, ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಅಲ್ಲಿಯವರೆಗೆ ಏನಿತ್ತು? ಕಾರ್ಗತ್ತಲು ಇತ್ತು, ಬರಿದಾಗಿತ್ತು. ಆ ಬರಿದಾದದ್ದನ್ನ ತುಂಬಿಸ್ಲಿಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಆತನು ಬಂದ. ಆತ್ಮಿಕವಾದಂತ ಸಂಗತಿಗಳನ್ನ, ಪರಲೋಕದ ರಾಜ್ಯವನ್ನ ಕುರಿತು ಆತನು ಹೇಳಲಿಕ್ಕಾಗಿ, ಸತ್ಯ ಸಂಗತಿಗಳನ್ನ ಆತನು ತಿಳಿಸ್ಲಿಕ್ಕಾಗಿ ಆತನು ಈ ಲೋಕಕ್ಕೆ ದೊಡ್ಡ ಬೆಳಕಾಗಿ ಆತನು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಉದಯ ಸೂಚಕವಾದ ನಕ್ಷತ್ರ ಎಂಬುದಾಗಿ. ಅರಣ್ಯಕಾಂಡಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ 24ನೇ ಅಧ್ಯಾಯದಲ್ಲಿ, ಬಿಳಾಮನಿಗಾದಂತ ದರ್ಶನ, ಈಗೋ ನಕ್ಷತ್ರ ಪ್ರಾಯದೊಬ್ಬನು ಹುಟ್ಟಿದ್ದಾನೆ, ಆತನು ಇಲ್ಲಿ ಅವನಲ್ಲ, ದೂರದಲ್ಲಿ ಇರುವಂತವನು ಎಂಬುದಾಗಿ ಆತನು ಹೇಳ್ತಾನೆ. ನೋಡ್ರಿ, ಆತನ ಸತ್ಯ ಸಂಗತಿಗಳು. ಈ ನೆಫ್ತಾಲಿ ಮತ್ತೆ ಜಬುಲೋನ್, ಯೋರ್ದನಿನ ಆಚೆ ಅನ್ಯರು ಇದ್ದಂತ ಗಲಿಲಾಯ ಸೀಮೆ,
ಎಲ್ಲರಿಗೆ ಶುಭ ವರ್ತಮಾನವನ್ನ ಹೇಳಲಿಕ್ಕಾಗಿ ಅಭಿಷೇಕಿಸಿದಂಥವನು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಸೆರೆಯವರಿಗೆ ಬಿಡುಗಡೆಯಾಯಿತು. ಯಾರು ಈ ಸೆರೆಯವರು? ಯಾವ ಬಂಧನದಲ್ಲಿ ಅವರು ಇದ್ದರು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ಒಂದು ವೇಳೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನದಲ್ಲಿ ಹೀಗೆ ನಾವು ನೋಡ್ತೇವೆ. 43ರಿಂದ ನಾನು ಓದ್ತೇನೆ. ನಿನ್ನ ನೆರೆಯವನನ್ನು ಪ್ರೀತಿಸಿದ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದೆಯೇ ರಸ್ತೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಹಿಂಸೆ ಪಡಿಸುವುದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ ಎಂಬುದಾಗಿ. ಒಂದು ವೇಳೆ ಸೆರೆಯಲ್ಲಿ ಇರುವಂತವರು ಎಂಬುದಾಗಿ ಹೇಳುವಾಗ, ಇದೇ ಮತ್ತಾಯನು ಬರೆದ ಸುವಾರ್ತೆ ಮತ್ತೊಂದು ರೆಫರೆನ್ಸ್ ನಾನು ನಿಮಗೆ ತೋರಿಸ್ತೇನೆ. 8ನೇ ಅಧ್ಯಾಯ 28ನೇ ವಚನ ನೋಡ್ರಿ. ಆಮೇಲೆ ಆತನು ಆಚೆ ದಡಕ್ಕೆ ಗದರೇನ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿ ಗವಿಯೊಳಗಿಂದ ಹೊರಟು ಆತನ ಎದುರಿಗೆ ಬಂದರು. ಅವರು ಬಹು ಉಗ್ರವಾದದ್ದರಿಂದ ಆ ದಾರಿಯಲ್ಲಿ ಯಾರೂ ತಿರುಗಾಡಲಾರದೆ ಇದ್ದರು. ಅವರು, ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ? ಕಾಳ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿ ಬಂದೆಯಾ ಎಂದು ಕೂಗಿದರು. ಆಮೇಲೆ ಅವ್ರು ಹೇಳ್ತಾರೆ, ಸ್ವಲ್ಪ ದೂರದಲ್ಲಿ ಬಹಳ ಹಂದಿಗಳ ಒಂದು ಹಿಂಡು ಮೇಯ್ತಿತ್ತು. ಆ ದೆವ್ವಗಳು, ನೀನು ನಮ್ಮನ್ನು ಇವರೊಳಗಿಂದ ಹೊರಡಿಸುವುದಾದರೆ ಆ ಹಂದಿಯ ಗುಂಪಿನೊಳಗೆ ಕಳಿಸಿಕೊಡು ಎಂದು ಬೇಡಿಕೊಂಡವು. ಆತನು ಹೋಗಿರಿ ಅನ್ನಲು ಅವು ಹೊರಗೆ ಬಂದು ಹಂದಿಗಳನ್ನೇ ಹೊಕ್ಕವು. ಹೊರಗೆ ಬಂದು ಬಿಡುಗಡೆಯನ್ನ ಮಾಡಿದಂತ ದೇವರು. ಯಾರಿಂದ ಬಿಡುಗಡೆ ಮಾಡಿದಂಥವರು? ಸೈತಾನನಿಂದ ಬಿಡುಗಡೆ ಮಾಡಿದಂಥವರು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ನೋಡ್ರಿ, ಸೆರೆಯವರು ಎಂಬುದಾಗಿ ಹೇಳುವಾಗ ಅವರು ಯಾರು ಎಂಬುದಾಗಿ ಇಲ್ಲಿ ಚೆನ್ನಾಗಿ ಬರೆದಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡ್ಕೊಂಡಿರಿ. ಯಾರ ಸೆರೆಯಲ್ಲಿದ್ದಂಥವರು? ಯಾರನ್ನ ಅನುಸರಿಸ್ತಾ ಇದ್ದಂಥವರು? ಯಾರ ಬಂಧನದಲ್ಲಿ ಇದ್ದಂಥವರು? ನಾವು ಆಲೋಚನೆ ಮಾಡುವಾಗ ಸೈತಾನನ ಆಲೋಚನೆಗಳು, ಸೈತಾನನ ಕಾರ್ಯಗಳು, ಸೈತಾನನನ್ನ ಹಿಂಬಾಲಿಸುತ್ತಾ ಇದ್ದಂಥವರು, ಆತನ ಸೆರೆಯಲ್ಲಿ ಇದ್ದಂಥವರನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ, ಒಟ್ಟಾರೆ ಪಾಪದಿಂದ ಬಿಡುಗಡೆಯನ್ನ ಮಾಡ್ಲಿಕ್ಕಾಗಿ ಆತನು ಈ ಲೋಕಕ್ಕೆ ಆತನು ಬಂದನು. ನೋಡ್ರಿ, ಆತನು ಹೀಗೆ ಬರೀತಾನೆ ತಿರುಗಿ ಪೌಲನು, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಂಡಿರಿ. ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆಯುತ್ತಾ ಇದ್ದಂಥವರು, ಸೈತಾನನಿಗೆ ಒಳಪಟ್ಟಂಥವರು, ಸೈತಾನನಿಗೆ ಬಂಧನದಲ್ಲಿ ಇದ್ದಂಥವರು. ಆ ಸೆರೆಯಿಂದ ಲೂಕನು ಬರೀತಾನೆ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಎಂಬುದಾಗಿ. ಒಂದು ವೇಳೆ ಈಗಾಗಲೇ ನಾವು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಬಂದೆವು. ಹೊರಗೆ ಬಂದಾಗ ಆ ದೆವ್ವ ಹಿಡಿದಂಥವರು, ಬಿಡುಗಡೆಯನ್ನ ಹೊಂದಿದಂಥವರು. ಯೇಸುಸ್ವಾಮಿಗೆ ಅಧಿಕಾರವಿದೆ. ಯೇಸುಸ್ವಾಮಿಯ ಮಾತಿನಲ್ಲಿ ಅಧಿಕಾರವಿದೆ. ಆತನು ಸೆರೆಯವರನ್ನ ಬಿಡಿಸಿಕೊಳ್ಳಿಕ್ಕಾಗಿ, ಸೈತಾನನ ಬಂಧನದಲ್ಲಿ ಇದ್ದಂಥವರನ್ನ ಬಿಡಿಸಿಕೊಳ್ಳಿಕ್ಕಾಗಿ ಆತನು ಈ ಲೋಕಕ್ಕೆ ಆತನು ಬಂದನು. ಒಂದು ವೇಳೆ ಇಲ್ಲಿ ನಾವು ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ, ನಾವು ಹಿಂದೆ ಈ ಲೋಕದ ಅಂಧಕಾರದ ಅಧಿಪತಿಯ ಮಾತಿಗನುಸಾರವಾಗಿ ನಡೆಯುತ್ತಾ ಇದ್ದಂಥವರು. ಆಮೇಲೆ ಆತನು ಬರೀತಾನೆ, ದೇವರ ನೋಡಿ, ಮೂರನೇ ವಚನದ ಮಧ್ಯಭಾಗ, ಕೊನೆ ಭಾಗ, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದಂಥವರು ನಾವು. 5ನೇ ವಚನ,
4 ಕೊನೆ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಆತನು ಬದುಕಿಸಿದನೆಂಬುದಾಗಿ, ತನ್ನ ಮಗನನ್ನ ಆತನು ಈ ಲೋಕಕ್ಕೆ ಕಳಿಸುವುದರ ಮೂಲಕ ಸರಿಯಾಗಿದ್ದಂಥವರು ನಾವು, ದೇವರ ಕೋಪಕ್ಕೆ ಗುರಿಯಾಗಿದ್ದಂಥವರು ನಾವು, ಸೈತಾನನ ವಶದಲ್ಲಿ ಇದ್ದಂಥ ನಮ್ಮನ್ನ ಆತನು ಬಿಡುಗಡೆ ಮಾಡಿದ. ಹೇಗೆ ಬಿಡುಗಡೆ ಮಾಡಿದ ನಮ್ಮೆಲ್ಲರಿಗೆ ಗೊತ್ತುಂಟು. ಆ ಸೆರೆಯವರಾದಂಥ ನಾವು ಇವತ್ತು ಕರ್ತನ ಮಾತುಗಳನ್ನ, ದೇವರ ವಾಕ್ಯಗಳನ್ನ ಕೇಳಿ ರಕ್ಷಿಸಲ್ಪಟ್ಟು ಇವತ್ತು ಬಿಡುಗಡೆಯನ್ನ ಹೊಂದಿದಂಥವರು ನಾವಾಗಿದ್ದೇವೆ. 3ನೇದಾಗಿ, ಕುರುಡರಿಗೆ ಕಣ್ಣು ಬರುವಂತಹದ್ದನ್ನ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಕುರುಡರು ಯಾರು? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗಿದೆ: ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸಿಕೊಳ್ಳುವುದರಲ್ಲಿಯೂ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗಿರುವುದಿಲ್ಲ. ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನ ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ ಎಂಬುದಾಗಿ ಆತನು ಬರೀತಾನೆ. ಕಣ್ಣಿದ್ದು ಕುರುಡರಾಗಿರುವಂತವರು ನಾವು, ವಾಕ್ಯ ಗೊತ್ತಿದ್ದರೂ ವಾಕ್ಯದ ಸಾರಾಂಶವನ್ನ ತಿಳಿಯದೇ ಇರುವಂತವರು, ವಾಕ್ಯದ ಸತ್ಯತೆಯನ್ನ ತಿಳಿಯದೇ ಇರುವಂತವರು, ಕಣ್ಣಿದ್ದು ಕುರುಡರಾದಂಥವರು ನಾವು. ಅಂಥವರನ್ನ ಕಣ್ಣು ಬರುವಂತ ರೀತಿಯಲ್ಲಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ, ಅದು ನಿಮ್ಮ ಆತ್ಮಗಳನ್ನ ರಕ್ಷಿಸುವುದಕ್ಕೆ ಸಾಮರ್ಥ್ಯವಾಗಿದೆ. ಯಾವುದು? ನಿಮ್ಮ ಮನಸ್ಸೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ವಾಕ್ಯದ ಪ್ರಕಾರ ನಾವು ನಂಬಿದ್ದೇವೆ. ವಾಕ್ಯದ ಪ್ರಕಾರ ನಾವು ನಡೆಯದೆ ಹೋದರೆ, ವಾಕ್ಯಕ್ಕೆ ನಾವು ಗೌರವ ಕೊಡದೆ ಹೋದರೆ ಅದು ನಾಸ್ತಿಕರ ರೀತಿಯಲ್ಲಿ ಇರುವಂತಹದ್ದು. ವಾಕ್ಯ ಗೊತ್ತಿದ್ದರೂ, ನಾನು ಹೇಳ್ತಿರೋದು, ವಾಕ್ಯ ಗೊತ್ತಿದ್ದರೂ ಅದರ ಸತ್ಯವನ್ನ ತಿಳ್ಕೊಳ್ಳದೆ ಹೆಸರಿಗೆ ಮಾತ್ರ ವಿಶ್ವಾಸಿಗಳು, ಹೆಸರಿಗೆ ಮಾತ್ರ ಕ್ರೈಸ್ತತ್ವವನ್ನ ಹೊಂದಿದಂಥವರು ಆಗಿರುವಾಗ ನಾವುಗಳು ಕುರುಡರೇ, ನಾವು ಕುರುಡರು. ಅದರ ವಾಕ್ಯ ಕುರುಡುತನವನ್ನ ತೆಗೆದುಹಾಕಿ ದೃಷ್ಟಿ ಬರುವ ಹಾಗೆ ನಮಗೆ ಮಾಡುವಂತಹದ್ದು ಈ ವಾಕ್ಯವೇ. ಆ ಸಾಮರ್ಥ್ಯ ವಾಕ್ಯಕ್ಕೆ ಉಂಟು ಎಂಬುದಾಗಿ ಹೇಳುವಾಗ ಆ ವಾಕ್ಯ ಬೇರೆ ಯಾರೂ ಅಲ್ಲ, ಅದು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತಾನೇ, ಆತನಾಗಿದ್ದಾನೆ. 4ನೇದಾಗಿ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ. ಮನ ಮುರಿದವರು, ಬಲಹೀನರು, ಚಿಂತೆಯಲ್ಲಿ ಇರುವಂತವರು, ಬಳಲಿ ಹೋದಂಥವರು, ಇವರೆಲ್ಲರನ್ನ ನಾವು ನೋಡುವಾಗ ಮನ ಮುರಿದಂಥವರಿಗೆ ಆತನು ಬಲವನ್ನ ಕೊಡುವಂತ ದೇವರು. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನ ನೋಡ್ರಿ. ಒಂದು ವೇಳೆ ದೈಹಿಕವಾಗಿ ಇಲ್ಲಿ ಒಂದು ಉದಾಹರಣೆಯನ್ನ ನಾವು ನೋಡ್ತಾ ಇದ್ದೇವೆ. ಪಾರ್ಶ್ವವಾಯು ರೋಗಿ ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಅಲ್ಲಿದ್ದ ಶಾಸ್ತ್ರಿಗಳು ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ? ಯಾವುದು ಸುಲಭ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಡೆ ಎನ್ನುವುದೋ? ಆದರೆ ಪಾಪಗಳನ್ನ ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನಿಮಗೆ ತಿಳಿಯಬೇಕೆಂದು ಹೇಳಿದನು. ನೋಡ್ರಿ, ಆ ಯೇಸು ಸ್ವಾಮಿಯ ಮಾರ್ಮಿಕವಾದಂತ ಮಾತುಗಳನ್ನು ನಾವು ಇಲ್ಲಿ ಕೇಳ್ತೇವೆ. ಮನ ಮುರಿದಂಥವರು,
ಬಹುಶಃ 18ನೇ ವಚನ ನಾನು ನಿಮಗೆ ಓದಿ ಕೇಳಿಸ್ತೇನೆ. ನೋಡ್ರಿ, ಹೀಗೆ ಅವರು ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಅವನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕೋಳು ಎಂದು ಬೇಡಿಕೊಳ್ಳಲು ಯೇಸು ಎದ್ದು ತನ್ನ ಶಿಷ್ಯರನ್ನ ಕರೆಕೊಂಡು ಅವರ ಹಿಂದೆ ಹೋದನು. ಆಮೇಲೆ ನಡೆಯುವಂತ ಅನೇಕ ಸಂಗತಿಗಳನ್ನ ನಾವು ನೋಡುವಾಗ ಮನ ಮುರಿದಂಥವರು, ದೈಹಿಕವಾಗಿ ಮಾನಸಿಕವಾಗಿ ಬಳಲಿ ಹೋದಂಥವರು, ಬೇರೆ ದಿಕ್ಕಿಲ್ಲ, ನಮ್ಮ ಸ್ಥಿತಿ ಹೀನವಾದಂತ ಸ್ಥಿತಿ ಉಂಟು. ಇಂಥ ಸ್ಥಿತಿಯಲ್ಲಿ ನಮ್ಮನ್ನ ಬಲಪಡಿಸುವಂತವರು ಯಾರು? ಈ ಆಲೋಚನೆಗಳು ಆ ವ್ಯಕ್ತಿಗಳಲ್ಲಿ ನೀವು ಮುಂದೆ ಒಂದು ವೇಳೆ 34ನೇ ವಚನದವರೆಗೆ ಓದುವಾಗ ಆ ಮನ ಮುರಿದಂಥವರು ದೈಹಿಕವಾಗಿ ಮಾನಸಿಕವಾಗಿ, ಬಹುಶಃ ನಾವು ಇಲ್ಲಿ 2ನೇದಾಗಿ ನಾವು ನೋಡುವಾಗ 12 ವರ್ಷ ರಕ್ತ ಕುಸುಮ ರೋಗಿ, 12 ವರ್ಷ ಆಕೆಯ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆಕೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಬಹಳ ಕುಗ್ಗಿ ಹೋದಂಥವಳು, ತನ್ನಲ್ಲಿದ್ದಂತ ಎಲ್ಲವನ್ನ ಕಳಕೊಂಡಂಥವಳು. ಈಗ ಯೇಸು ಸ್ವಾಮಿಯ ಮಾತುಗಳಲ್ಲಿ, ಯೇಸು ಸ್ವಾಮಿಯ ಹೆಸರಿನಲ್ಲಿ ಆಕೆ ನಂಬಿಕೆ ಇಟ್ಟಿದ್ದಾಳೆ. ಆತನ ಬಳಿಗೆ ನಾನು ಹೋಗ್ಬೇಕು, ಆತನ ಬಳಿಯಲ್ಲಿ ಹೋಗಿ ನಾನು ಹೇಳ್ಕೊಳ್ಬೇಕೆಂಬುದಾಗಿ ಅಂದುಕೊಳ್ಳುವಾಗಲೂ ಆಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾರಣ ಆತನನ್ನ ಸುತ್ತುವರೆದಂತ ಅನೇಕ ಜನರಿದ್ದಾರೆ, ಹೋಗ್ಲಿಕ್ಕೆ ಆಗಲಿಲ್ಲ. ಆದ್ರೆ ಹೋಗ್ಲೇಬೇಕು, ಆತನ ಮೇಲೆ ಭರವಸೆ ಇದೆ, ನಂಬಿಕೆ ಇದೆ. ಅಯ್ಯೋ ನನ್ನ ಸ್ಥಿತಿ ಹೀನವಾದಂತ ಸ್ಥಿತಿ, ಸಮಾಜ ನನ್ನನ್ನ ಧಿಕ್ಕರಿಸಿದೆ, ಸಮಾಜ ನನ್ನನ್ನ ತಿರಸ್ಕಾರ ಮಾಡಿದೆ. ಹೀಗಿದ್ದಾಗಲೂ ಯೇಸು ಸ್ವಾಮಿ ನನ್ನನ್ನ ಶುದ್ಧ ಮಾಡಬಲ್ಲನು ಎಂಬುದಾಗಿ ತಿಳ್ಕೊಂಡು ಆಕೆ ಹೋಗ್ತಾಳೆ. ಬಹುಶಃ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತನ ಬಟ್ಟೆಯ ಗೊಂಡೆಯನ್ನು ಆಕೆ ಮುಟ್ತಾಳೆ. ಮುಟ್ಟಿದ ತಕ್ಷಣವೇ ಸಂಪೂರ್ಣವಾಗಿ ಪರಿವರ್ತನೆಯನ್ನ ಹೊಂದಿದಂಥವಳು. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ ಗೊತ್ತಾ? ಆಕೆ ಮುಟ್ಟಿದ ನಂತರ ಆತನು ಹೇಳುವಂತ ಮಾತು, ನನ್ನಿಂದ ಶಕ್ತಿ ಹೊರಟಿತು ಎಂಬುದಾಗಿ. ಪ್ರಿಯರೇ, ಸ್ವಲ್ಪ ಆಲೋಚನೆ ಮಾಡೋಣ. ಯೇಸು ಸ್ವಾಮಿಯ ಸುತ್ತಲೂ ಜನರಿದ್ದಾರೆ, ಆತನ ಮುಟ್ಟುವಂತವರು ಬೇಕಾದಷ್ಟು ಜನ ಇದ್ದಾರೆ, ಆತನನ್ನ ತಳ್ಳುವಂತವರು ಸಹ ಬೇಕಾದಷ್ಟು ಜನ ಇದ್ದಾರೆ. ಯೇಸು ಸ್ವಾಮಿ ಹೇಳುವಂತ ಮಾತು, ನನ್ನಿಂದ ಶಕ್ತಿ ಹೊರಟಿತು ಎಂಬುದಾಗಿ. ಆ ಶಕ್ತಿ ಎಲ್ಲಿಗೆ ಹೋಯಿತು? ಯಾರ ಬಳಿಗೆ ಹೋಯಿತು? ಆಕೆಯ ಸ್ಥಿತಿ ಹೇಗಿತ್ತು? ನೋಡ್ರಿ, ನಾವು ನೋಡುವಾಗ ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ ಆಗ ಯೇಸು ಹಿಂತಿರುಗಿ ನೋಡಿ, ಮಗಳೇ ಧೈರ್ಯವಾಗಿರು, ಮಗಳೇ ಧೈರ್ಯವಾಗಿರು. ಆಕೆಯ ಸಂಪೂರ್ಣವಾದಂತ ಚಿತ್ರಣ ಆತನಿಗೆ ಗೊತ್ತುಂಟು. ಈಗ ಆತನು ಹೇಳುವಂತ ಮಾತು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಆಕೆಯ ನಂಬಿಕೆ, ಈತನ ಶಕ್ತಿ ಆಕೆಯ ಹೃದಯದಲ್ಲಿ ಆ ಬಲವನ್ನ ಕೊಟ್ಟಂತದ್ದು. ಮನ ಮುರಿದಂಥವರಿಗೆ ದೇವರು ಯಾವಾಗಲೂ ಬಲವನ್ನ ಕೊಡುವಂಥವನು. ಆದರೆ ಒಂದು, ನಾವು ಆತನನ್ನು ಆಶ್ರಯಿಸಿಕೊಂಡಾಗ ಮಾತ್ರ. 2, ಆತನಲ್ಲಿ ನಂಬಿಕೆ ಇಟ್ಟಾಗ ಮಾತ್ರ. ಅನೇಕ ವೇಳೆ ಮನ ಮುರಿದಂತಹ ಸ್ವಭಾವ, ಮನ ಮುರಿದಂತಹ ಅನುಭವ ನಮ್ಮ ಜೀವಿತಕ್ಕೆ ಬರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಉಂಟು ಪ್ರಿಯರೇ. ಹೀನವಾದಂತಹ ಸ್ಥಿತಿಯಲ್ಲಿ ಆ ಪಾರ್ಶ್ವವಾಯು ರೋಗಿ ಆತನ ಬಳಿಗೆ ಬಂದದ್ದು ನಂಬಿಕೆಯಿಂದಲೇ. ಒಂದು ವೇಳೆ ಪ್ರಿಯರೇ ಆ ನಂಬಿಕೆ ನಮ್ಮಲ್ಲಿ ಇಲ್ಲವಾದರೆ ಈ ದಿನವೇ ನಾವು ನಿರ್ಧಾರ ಮಾಡೋಣ. ಆತನು ನಂಬಿಗಸ್ತನಾದಂಥ ಕರ್ತನು. ಮನ ಮುರಿದಂಥವರಿಗೆ ಬಲ ಶಕ್ತಿಯನ್ನ ಕೊಡುವಂತ ದೇವರು, ತುಂಬಿಸುವಂತವನು ಆತನಾಗಿದ್ದಾನೆ. ಅದಕ್ಕಾಗಿ ಲೂಕನು ಬರೆಯುವಾಗ ಒಂದು ಬಡವರನ್ನ ಕುರಿತು ಆತನು ಹೇಳುವಾಗ, 2 ಸೆರೆಯವರಿಗೆ ಆತನು ಹೇಳುವಾಗ, 3 ಕುರುಡರಿಗೆ ಆತನು ಹೇಳುವಾಗ, 4 ಮನ ಮುರಿದವರನ್ನ ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನ
ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಕರ್ತನು ನನ್ನನ್ನು ಕಳಿಸಿದ್ದಾನೆ. ಸಭಾಮಂದಿರದಲ್ಲಿ ಯೇಸು ಸ್ವಾಮಿ ಕೊಡುವಂತಹ ಉತ್ತರ ಎಂತ ಮಾರ್ಮಿಕವಾದಂತಹ ಉತ್ತರ. ಬಹುಶಃ ಸ್ಕಾಲರ್ಸ್ ಎಂಬುದಾಗಿ ಹೇಳಿಕೊಳ್ಳುವಂತಹ ಪರಿಸಯರಾಗಿರಲಿ, ಶಾಸ್ತ್ರಿಗಳಾಗಿರಲಿ, ಯಾಜಕರಾಗಿರಲಿ ಇದನ್ನು ಅರ್ಥ ಮಾಡಿಕೊಂಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ಪ್ರಿಯರೇ, ವಿಶ್ವಾಸಿಗಳಾದಂಥ ನಮಗೆ ಕರ್ತನು ಎಂಥ ಅಮೂಲ್ಯವಾದಂಥ ಸಂಗತಿಗಳನ್ನ ನಮಗೆ ಆತನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಆಲೋಚನೆ ಮಾಡೋಣ. ಹೌದು, ಒಂದು ಕಾಲದಲ್ಲಿ ನಾವು ಏನೂ ಇಲ್ಲದೆ ಇದ್ದಂಥವರು, ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದಂಥವರು, ನಾವು ನಿಜವಾದ ಬೆಳಕು ಯಾವುದು ಎಂಬುದಾಗಿ ನಮಗೆ ಗೊತ್ತಿಲ್ಲದೆ ಇದ್ದಂಥವರು ನಾವು. ಕರ್ತನು ಬೆಳಕಾಗಿ ನಮ್ಮ ಜೀವಿತಕ್ಕೆ ಆತನು ಬಂದನು. ಎರಡನೇದಾಗಿ ನಾವು ಸೆರೆಯವರಾಗಿದ್ದೆವು. ಈ ಲೋಕದ ಅಧಿಪತಿಗೆ ನಾವು ಸೆರೆಯವರಾಗಿ ಜೀವಿಸುತ್ತಾ ಇದ್ದವರು. ಮಿಕ್ಕಾದವರಂತೆ ಅನ್ಯರು ನಡೆಕೊಳ್ಳುವಂತ ರೀತಿಯಲ್ಲಿ ನಾವುಗಳು ನಡೆಕೊಳ್ಳುತ್ತಾ ದೇವರ ಕೋಪಕ್ಕೆ ಗುರಿಯಾಗಿದ್ದಂಥವರು. ಆ ಸೆರೆಯಿಂದ ನಮ್ಮನ್ನ ಬಿಡಿಸಿದಂಥವನು ನಮ್ಮ ಕರ್ತನಾಗಿದ್ದ. ಕುರುಡರಾಗಿದ್ದಂಥ ನಮಗೆ ದೊಡ್ಡ ಬೆಳಕನ್ನು ಆತನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಮನ ಮುರಿದವರಾದಂಥ ನಮಗೆ ಸಮಾಧಾನ, ನೆಮ್ಮದಿಯನ್ನ ಆತನು ಅನುಗ್ರಹಿಸಿಕೊಟ್ಟಂತ ದೇವರು. ಅದಕ್ಕಾಗಿ ಆತನು ಬಂದಂಥವನು. ಪ್ರಿಯರೇ, ಲೋಕದಲ್ಲಿ ಕೋಟ್ಯಾನುಕೋಟಿ ಜನರಿದ್ದಾರೆ. ನಾವು ಆಲೋಚನೆ ಮಾಡೋಣ, ಕೋಟ್ಯಾನುಕೋಟಿ ಜನರಿದ್ದಾರೆ. ಯಾಕೆ ಕರ್ತನು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡೋಣ. ಪೂರ್ವದ ನಮ್ಮ ಸ್ಥಿತಿಗತಿಗಳು ಹೇಗಿದ್ದವು ಎಂಬುದಾಗಿ ಆಲೋಚನೆ ಮಾಡೋಣ ಪ್ರಿಯರೇ. ಆದ್ರೆ ಆತನು ಹೇಳ್ತಾನೆ, ಮಾರ್ಕನು ಬರೆದ ಸುವಾರ್ತೆ 1:38-39 ನಾವು ನೋಡ್ತೇವೆ, ನಾನು ಸುವಾರ್ತೆಯನ್ನ ಸಾರಬೇಕು, ಇದಕ್ಕಾಗಿ ನಾನು ಹೊರಟು ಬಂದಿದ್ದೇನೆ. ಒಂದು ವೇಳೆ ಈ ಸುವಾರ್ತೆ ನಮಗೆ ಸಿಕ್ಕಿಲ್ಲದೆ ಹೋಗಿದ್ದರೆ ನಮ್ಮ ಸ್ಥಿತಿಗತಿಗಳು ಹೇಗಿರ್ತಿದ್ದವು ಎಂಬುದಾಗಿ ಆಲೋಚನೆ ಮಾಡೋಣ. ಆರಿಸಲ್ಪಡದೆ ನಾವಿದ್ದಿದ್ದರೆ ನಾವು ಹೇಗಿರ್ತಿದ್ದೆವು ಎಂಬುದಾಗಿ ನಾವು ಆಲೋಚನೆ ಮಾಡೋಣ. ಆತನ ಮಾತುಗಳು, ಆತನ ಸಂದೇಶ ನಮ್ಮನ್ನ ಬದಲಾಯಿಸುವಂತ ಸಂದೇಶ, ನಮ್ಮ ಸ್ಥಿತಿಗತಿಗಳನ್ನ ಬದಲಾಯಿಸುವಂತ ಸಂದೇಶವಾಗಿದೆ ಪ್ರಿಯರೇ. ಕರ್ತನ ರಾಜ್ಯಕ್ಕೆ ನಮ್ಮನ್ನ ಸೇರಿಸ್ಲಿಕ್ಕಾಗಿಯೇ ಆತನು ಈ ಲೋಕಕ್ಕೆ ಆತನು ಬಂದನು. ಒಂದು ವೇಳೆ ನಾನು ನಿಲ್ಲಿಸ್ತೇನೆ ಪ್ರಿಯರೇ. ಮುಂದಿನ ನನ್ನ ಸಂದೇಶವನ್ನ, ದ ರಿಯಲ್ ಟೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಜೀವಿಸಬಹುದು ಅನ್ನುವಂತ ಸಂದೇಶಗಳನ್ನ ಕರ್ತನು ಈ ಲೋಕದಲ್ಲಿ ಇರುವಾಗ ಆತನು ಕೊಟ್ಟನು. ನಾನು ಒಂದು ಇಂಟ್ರೊಡಕ್ಷನ್ ಕೊಟ್ಟು ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನ ಬೋಧನೆಗಳು, ಆತನ ಸಿದ್ಧಾಂತಗಳು ಎಷ್ಟು ಸರಳವಾಗಿದೆಯೋ ಅದನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು ಅಷ್ಟೇ ಕಠಿಣವಾದಂಥದ್ದು ಎಂಬುದಾಗಿ ಆಲೋಚನೆ ಮಾಡೋಣ ಪ್ರಿಯರೇ. ಆತನ ಬೋಧನೆ ಸರಳವಾಗಿದ್ದರೂ ಸಹ ಅದು ಬಹಳ ಕಷ್ಟಕರವಾದಂಥ ರೀತಿಯಲ್ಲಿ ನಾವು ಅದನ್ನ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಓದುವುದಂತ ಮಾತ್ರವಲ್ಲ, ಆತನು ಹೇಳುವಂತ ಆ ಸ್ವಭಾವಗಳು ನಮ್ಮಲ್ಲಿ ಅದು ನೆರವೇರಲೇಬೇಕಾಗಿದೆ. ಯಾಕಂದ್ರೆ ಆತನ ಬೋಧನೆ ನಿಖರವಾದಂತ ಬೋಧನೆ, ಹಾಗೇ ಇರಬೇಕೆಂಬುದಾಗಿ ಆತನು ಹೇಳುವಂತ ಮಾತು ಹಾಗೇ ಜೀವಿಸಬೇಕೆಂಬುದಾಗಿ ಬಯಸುವಂತ ದೇವರು ಆತನಾಗಿದ್ದಾನೆ. ಇದರಲ್ಲಿ ಈ ಲೋಕದಲ್ಲಿ ಆತನ ಸೇವೆಯಲ್ಲಿ 3 ಅತ್ಯುತ್ತಮವಾದಂತ ಹಾಗೂ ಅತಿ ದೀರ್ಘವಾದಂತ ಸಂದೇಶಗಳು ಆಗಿರುವಂತ ಒಂದು ಪರ್ವತ ಪ್ರಸಂಗ ಅಥವಾ ನೀತಿ ಬೋಧನೆ. ಮತ್ತಾಯನು ಬರೆದ ಸುವಾರ್ತೆ 5-7ನೇ ಅಧ್ಯಾಯದವರೆಗೆ ಸುದೀರ್ಘವಾದಂತ ಆ ಒಂದು ಸಂದೇಶ. ಎರಡನೇದಾಗಿ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೊಟ್ಟಂತ ಉಪದೇಶ, ಅದು
ಅದೇ ಮತ್ತಾಯನು ಬರೆದ ಸುವಾರ್ತೆ 24 ಮತ್ತು 25ನೇ ಅಧ್ಯಾಯ. 3ನೇದು, ಯೇಸು ತನ್ನ ಶಿಷ್ಯರ ಜೊತೆಯಲ್ಲಿ ಊಟಕ್ಕೆ ಕುಳಿತಿರುವಾಗ ನೀಡಿದಂತ ಉಪದೇಶ. ಅದು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯದಿಂದ 16ನೇ ಹಾಗೂ 17ನೇ ಅಧ್ಯಾಯದವರೆಗೆ ಅದಿದೆ. ಅದಾದ ನಂತರ ಅನೇಕ ಸಾಮ್ಯ ರೂಪದಲ್ಲಿ ಅನೇಕ ಉಪದೇಶಗಳನ್ನ ಆತನು ಕೊಟ್ಟಿದ್ದಾನೆ. ಇವೆಲ್ಲವನ್ನ ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡುತ್ತಾ ನಾವು ಈ ಒಂದು ಕ್ರಿಸ್ತನ ಜೀವನ ಶಾಸ್ತ್ರವನ್ನ ಅಥವಾ ಜೀವನ ಶೈಲಿಯನ್ನ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಮುಂದಿನ ನನ್ನ ಸಂದೇಶದಲ್ಲಿ ನಿಜವಾದಂತ ಆ ಒಂದು ಆತನ ಬೋಧನೆಗಳು ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದನ್ನ ನಾವು ಕಲಿಯುವಂತವ್ರು ನಾವಾಗಿದ್ದೇವೆ. ದೇವರ ಈ ವಾಕ್ಯವನ್ನ ಆಶೀರ್ವದಿಸಲಿ. ಆತನು ಮತ್ತೊಮ್ಮೆ ನಮ್ಮನ್ನ, ಅಂದರೆ ಬಡವರಾದಂಥ ನಮ್ಮನ್ನ, ಸೆರೆಯವರಾದಂಥ ನಮ್ಮನ್ನ, ಕುರುಡರಾದಂಥ ನಮ್ಮನ್ನ, ಮನ ಮುರಿದಂಥವರಾದಂಥ ನಮ್ಮನ್ನ ಆತನು ಯಾವ ರೀತಿಯಲ್ಲಿ ಬದಲಾಯಿಸಿದ್ದಾನೆ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಅದು ಬಂದಿದೆ. ಒಂದು ವೇಳೆ ಈ ದಿನ ವೈಯಕ್ತಿಕವಾಗಿ ನನ್ನನ್ನ ಈ ರೀತಿಯಾಗಿ ಮಾಡಿದಂತ ಕರ್ತನಿಗೆ ನಾವು ಕೃತಜ್ಞತೆಯಿಂದ ಸ್ತೋತ್ರ ಸಲ್ಲಿಸೋಣ. ಕೃತಜ್ಞತೆಯಿಂದ ಆತನನ್ನ ಸ್ಮರಿಸೋಣ. ಆತನ ಪ್ರೀತಿ, ಆತನ ಕರುಣೆ, ಆತನ ಮಮತೆಗಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.